FRP ಕೊಡ್ತೀರಿ, ಒಳ್ಳೆ ರೇಟ್ ಕೊಡ್ತೀರಿ, ಸಮೃದ್ಧ ರೇಟ್ ಕೊಡ್ತೀರಿ ಎಲ್ಲ ಮಾತಾಡ್ತಾರೆ ರಾಜಕಾರಣಿಗಳು. ಏನು ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ತಲೆ ಕೆಟ್ಟದನ್ನೆಲ್ಲ ಕೊಟ್ರ ಅಂದರೆ ಇದರ ಅರ್ಥ ಕೇವಲ ನೀವು ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಕೊಟ್ಟರೆ ಮುಗೀತು, ಸಮೃದ್ಧಿಯಿಂದ ಇರ್ತಾರೆ ರೈತರು ಅಂತ ಹೇಳ್ಕೊಂಡ್ರಲ್ಲ, ತಪ್ಪದು. ಇಲ್ಲೇ ಇರೋದು ಮೂಲ ದೋಷ. ಸಾಕಷ್ಟು ಇವತ್ತು ನಾವು ವಿವರಣೆ ನೋಡ್ತಾ ಇರ್ತೀವಿ, ಪೇಪರ್ದಲ್ಲಿ ಬರೋದು ನೋಡ್ತಾ ಇರ್ತೀವಿ. ಸಾವಯವ ಕೃಷಿ ಮಾಡ್ಬೇಕ್ರಿ, ಅದನ್ನು ಮಾಡ್ಬೇಕ್ರಿ, ಇದನ್ನು ಮಾಡ್ಬೇಕು, ಎಲ್ಲ ಕಾರಣ ಇವತ್ತೆಲ್ಲ ಡೆವಲಪ್ ಆಗ್ಯದ. ಸ್ವಾಮಿನಾಥನ್ ಆಯೋಗದ ಅದು ಸ್ವಾಮಿನಾಥನ್ ಅವರ ಸಜೆಷನ್ ಮೇಲೆ ನಾವು ಹಸಿರು ಕ್ರಾಂತಿ ಮಾಡಿದ್ದೀವಿ, ಬಿಳಿ ಕ್ರಾಂತಿ ಮಾಡಿದ್ದೀವಿ. ಅಂದ್ರೆ ಹಾಲು ಮತ್ತು ಕೃಷಿ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ನಮ್ಮಲ್ಲಿ ಆಗ್ಯದ. ಅದ್ರಲ್ಲಿ ಇಡುವಷ್ಟಾಗ್ಯದ. ಆದರೆ ದುರಂತ ಏನಪ್ಪ ಅಂದ್ರೆ ಈ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ. ಇಲ್ಲೇ ಇದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರಲ್ಲ, ಅದಕ್ಕಾಗಿ ಆತ್ಮಹತ್ಯೆಗಳಿವೆಲ್ಲ. ಇವತ್ತು ನಾವು ನಮ್ಮ ರೈತ ಸಂಘದವ್ರಿಗೆ, ನಮ್ಮ ನಾಯಕರಿಗೆ ಇದನ್ನ ಹೇಳಬೇಕಾಗ್ಯದ. 3,300 ಕೊಟ್ರಿ, ಭಾರಿ ಆಯಿತು, ಚಲೋ ಆಯಿತು, ಇನ್ನೊಂದು 100 ಕೊಡಲಿ, ಸಾಧ್ಯನಿಲ್ಲ. 4,500 ಖರ್ಚು ಬರ್ತದೆ ರೈತಗೆ. ಪ್ರತಿ ಟನ್ನಿಗೆ 1,000-1,200 ರೂಪಾಯಿ ಲಾಸ್ ಆಗ್ತಾಯಿದ್ದ ರೈತ. ಅಂದಾಗ ಆತ್ಮಹತ್ಯೆ. ಇಲ್ಲಿವರೆಗೆ ಹೆಚ್ಚು ಕಡಿಮೆ 50-55 ಲಕ್ಷ ಜನ ಭಾರತದಲ್ಲಿ 2025 ರೌಂಡ್ ಅಬೌಟ್ 20 ತನಕ ಇತ್ತಿದ್ದು. ಎಷ್ಟಪ್ಪ 45-50 ತನಕ 50 ಲಕ್ಷ ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈಗ ಮತ್ತೆ ಹೆಚ್ಚಾಗ್ತಾಯಿದೆ. ಪ್ರತಿ ವರ್ಷ 10-15 ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ಮಹಾರಾಷ್ಟ್ರದಲ್ಲೇ, ಕರ್ನಾಟಕ 2ನೇ ನಂಬರ್, ಆಂಧ್ರ. ಇದನ್ನು ಇವತ್ತನ್ನೆಲ್ಲ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಬಗ್ಗೆ ವಿಚಾರ. ಏನೋ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟಿವ್ರಿ, ಮತ್ತೇನೋ ಮಾಡಿದ್ರಿ ಅಲ್ಲ, ಅವ್ರಿಗೆ ಮಾರ್ಕೆಟ್ ಕೊಡಲಾರ್ದ ಇದರ ಮೇನ್ ಕಾರಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿ